ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಇಡೀ ಕತೆಗೆ ದೊಡ್ಡ ತಿರುವು ಸಿಗಲಿದ್ದು, ವಿದ್ಯಂಗೆ ಭೀಕರ ಅಪಘಾತ ಸಂಭವಿಸಲಿದೆ. ಕೊನೆಗೂ ಕಣ್ಮಣಿ ಮತ್ತು ರಾಕಿ ಮದುವೆಯಾಗಿ ಹಟ್ಟಿಯ ಮನೆಗೆ ವಾಪಸ್ ಬರ್ತಾರೆ. ಶಿವರಾಮೇಗೌಡರ ಮಾತಿನಂತೆ ಮೋಹನ ಆರತಿ ತಟ್ಟೆ ತಂದು ಇಬ್ಬರಿಗೂ ಆರತಿ ಬೆಳಗಿ ಬಲಗಾಲಿಟ್ಟು ಒಳಗಡೆ ಕರೆಯುತ್ತಾಳೆ. ಕಣ್ಮಣಿ ಜೀವನವನ್ನು ದುಡ್ಡಿನ ಆಸೆಗಾಗಿ ಹಾಳು ಮಾಡಲು ಹೊರಟಿದ್ದ ಸಾವಿತ್ರಿ ಮತ್ತು ಚಿತ್ರ ಮಾಡಿದ ಕಚಡ ಕೆಲಸಕ್ಕೆ ಗೋವಿಂದುಗೆ ತುಂಬಾ ಕೋಪ ಬರುತ್ತದೆ. ನನ್ನ ಅಣ್ಣನ ಮಗಳು ಕಣ್ಮಣಿ ನನಗೆ ಸ್ವಂತ ಮಗಳಿದ್ದ ಹಾಗೆ. ಇನ್ನು ಮುಂದೆ ನೀವು ಈ ಮನೆಯಲ್ಲಿ ಇರಲು ಬಿಡುವುದಿಲ್ಲ ಎಂದು ಇಬ್ಬರಿಗೂ ಕೆನ್ನೆಗೆ ಬಾರಿಸಿ ಕತ್ತು ಹಿಡಿದು ಮನೆಯಿಂದ ಹೊರಹಾಕ್ತಾನೆ. ಬಟ್ಟೆಗಳನ್ನೆಲ್ಲ ಎಸೆದು ಊರಿನಿಂದಲೇ ಬಹಿಷ್ಕಾರ ಹಾಕುವುದಾಗಿ ಹೆದರಿಸುತ್ತಾನೆ. ಇದರಿಂದ ಸಾವಿತ್ರಿ ಮತ್ತು ಚಿತ್ರ ಊರ ಹೊರಗಿನ ಒಂದು ಸಣ್ಣ ಗುಡಿಸಲಿನಲ್ಲಿ ವಾಸ ಮಾಡಬೇಕಾದ ಪರಿಸ್ಥಿತಿ ಬರುತ್ತದೆ. ನಮಗೂ ಈ ಗತಿ ಬರಲು ಕಾರಣ ಆ ಮೂರಡಿ ವಿದ್ಯೆ. ಅವಳನ್ನು ಸುಮ್ಮನೆ ಬಿಡಲ್ಲ ಎಂದು ಸಾವಿತ್ರಿ ಹಲ್ಲು ಕಡಿಯುತ್ತಾಳೆ. ಇನ್ನೊಂದು ಕಡೆ ಕಣ್ಮಣಿ ಮತ್ತು ರಾಕಿ ಇಬ್ಬರು ವಿದ್ಯೆಗೆ ಧನ್ಯವಾದ ಹೇಳಲು ಆಕೆ ಇರುವ ಗೆಸ್ಟ್ ಹೌಸ್ಗೆ ಬರುತ್ತಾರೆ. ಭದ್ರನ ಎದುರೇ ಕಣ್ಮಣಿ ವಿದ್ಯಾರ್ಥಿಗೆ, ಇಲ್ಲದಿದ್ದರೆ ಇಷ್ಟೊತ್ತಿಗೆ ನನ್ನ ಜೀವನ ಹಾಳಾಗಿ ಹೋಗುತ್ತಿತ್ತು ಎಂದು ವಿದ್ಯಾಳನ್ನು ಹೊಗಳುತ್ತಾಳೆ. ನಂತರ ಕಣ್ಮಣಿ ರಾಕಿ ಇಬ್ಬರು ಭದ್ರ ಮತ್ತು ವಿದ್ಯಾ ಕಾಲಿಗೆ ಬಿದ್ದು ಆಶೀರ್ವಾದ ತೆಕ್ಕೊಳ್ತಾರೆ. ಭದ್ರ ಕೂಡ 100 ಕಾಲ ಸುಖವಾಗಿ ಬಾಳಿ ಎಂದು ಆಶೀರ್ವದಿಸ್ತಾನೆ. ಅತ್ತ ಮಂಟಪದಲ್ಲಿ ಕಣ್ಮಣಿ ಮತ್ತು ರಾಕಿಯ ಮೊದಲ ರಾತ್ರಿಯ ಸಂಭ್ರಮವು ಶುರುವಾಗುತ್ತದೆ. ಆದರೆ ಮರುದಿನ ಬೆಳಿಗ್ಗೆ ಕಥೆಯಲ್ಲಿ ದೊಡ್ಡ ದುರಂತ ಕಾದಿರುತ್ತದೆ. ಗುಡಿಸಲಿನಲ್ಲಿ ಸೊಳ್ಳೆ ಕಡಿಸಿಕೊಂಡು ಬಿದ್ದಿದ್ದ ಸಾವಿತ್ರಿ ಮತ್ತು ಚಿತ್ರ ವಿದ್ಯಂಗೆ ಅಪಾಯ ಮಾಡಲು ಸಂಚು ಹೂಡುತ್ತಾರೆ. ಆದರೆ ವಿಧಿಯ ಆಟವೇ ಬೇರೆಯಾಗುತ್ತದೆ. ವಿದ್ಯಾ ಬೆಳಿಗ್ಗೆ ಕಾಲೇಜಿಗೆ ಹೋಗಲು ರೆಡಿಯಾಗುತ್ತಿರುವಾಗ ಚಂಪಾ ಬಂದು ಸಹಾಯ ಮಾಡ್ತಾಳೆ. ಭದ್ರ ಕೂಡ ಬಚ್ಚಲ್ ಮನೆಯಲ್ಲಿ ಪಾಚಿ ಕಟ್ಟಿದೆ, ಹುಷಾರಾಗಿ ಹೋಗು ಎಂದು ವಿದ್ಯಂಗೆ ಎಚ್ಚರಿಕೆ ಕೊಡ್ತಾನೆ. ಆದರೆ ವಿದ್ಯೆ ಸ್ನಾನ ಮುಗಿಸಿ ಬರುವಾಗ ಆಕೆಯ ಕೈಯಲ್ಲಿ ಕೆಳಗೆ ಬಿದ್ದಿದ್ದ ಸೋಪಿನ ಮೇಲೆ ಕಾಲು ಇಟ್ಟು ಭೀಕರವಾಗಿ ಜಾರಿ ಬೀಳ್ತಾಳೆ. ಗರ್ಭಿಣಿಯಾಗಿದೆಯ ವಿದ್ಯಂಗೆ ಹೊಟ್ಟೆ ಮತ್ತು ಕಾಲಿಗೆ ಬಲವಾಗಿ ಏಟು ಬೀಳುತ್ತದೆ. ಕಾಪಾಡಿಗೌಡ್ರೆ, ನನ್ನ ಕೈಯಲ್ಲಿ ಆಗ್ತಿಲ್ಲ ಎಂದು ವಿದ್ಯೆ ಜೋರಾಗಿ ಕೂಗಿದಾಗ ಭದ್ರ ಓಡೋಡಿ ಬಂದು ಗಾಬರಿಯಾಗ್ತಾನೆ. ವಿದ್ಯಂಗೆ ಅತಿಯಾದ ಹೊಟ್ಟೆ ನೋವು ಕಾಣಿಸಿಕೊಂಡಾಗ ಭದ್ರ ತಕ್ಷಣವೇ ಆಕೆಯನ್ನು ಕಾರಿನಲ್ಲಿ ಎತ್ತಿಕೊಂಡು ಆಸ್ಪತ್ರೆಗೆ ಓಡ್ತಾನೆ. ದಾರಿಯಲ್ಲಿ ಚಂಪಾ ಸಿಕ್ಕಾಗ ವಿಷಯ ತಿಳಿದು ಸಾವಿತ್ರಿ ಚಿತ್ರ ಸಂಭ್ರಮ ಪಡ್ತಾರೆ. ನಾವು ಮಗುವನ್ನು ಸಾಯಿಸಬೇಕು ಅಂದುಕೊಂಡಿದ್ದೆವು, ಆದರೆ ದೇವರೇ ಆ ಕೆಲಸ ಮಾಡುತ್ತಿದ್ದಾನೆ ಎಂದು ರಾಕ್ಷಸ ಆನಂದ ಪಡ್ತಾರೆ. ಆಸ್ಪತ್ರೆ ತಲುಪಿದ ತಕ್ಷಣ ಭದ್ರ ಡಾಕ್ಟರ್ ಹತ್ತಿರ ಹೋಗಿ, ನನ್ನ ಹೆಂಡತಿ ಒಬ್ಬಳೇ ಅಲ್ಲ ಡಾಕ್ಟರ್, ಅವಳು ಈಗ ಪ್ರೆಗ್ನೆಂಟ್ ಇದ್ದಾಳೆ, ಹುಷಾರಾಗಿ ಟ್ರೀಟ್ಮೆಂಟ್ ಕೊಡಿ ಎಂದು ಕಣ್ಣೀರು ಹಾಕುತ್ತಾ ದೇವರಲ್ಲಿ ಬೇಡಿಕೊಳ್ತಾನೆ. ಭದ್ರ ತನ್ನ ಮಗುವಿನ ಮೇಲಿಟ್ಟಿರುವ ಪ್ರೀತಿಯನ್ನು ಕಂಡು ವಿದ್ಯಂಗೂ ಒಳಗೆ ಖುಷಿಯಾಗುತ್ತದೆ. ಆದರೆ ವೈದ್ಯಕೀಯ ತಪಾಸಣೆಯ ನಂತರ ವಿದ್ಯಂಗೆ ಒಂದು ಮಗುವಲ್ಲ, ಹೊಟ್ಟೆಯಲ್ಲಿ ಅವಳಿ ಮಕ್ಕಳಿದ್ದಾರೆ ಎಂಬ ಸತ್ಯ ಅಮ್ಮ ಹಾಗೂ ಚಂಪಂಗೆ ಗೊತ್ತಾಗುತ್ತದೆ. ಆದರೆ ಈ ವಿಷಯ ಭದ್ರಂಗೆ ಸದ್ಯಕ್ಕೆ ತಿಳಿಯಬಾರದು ಎಂದು ಮುಚ್ಚಿಡಲಾಗುತ್ತದೆ. ಕೊನೆಗೂ ವಿದ್ಯಾ ಮತ್ತು ಭದ್ರ ಒಂದಾಗುವ ಈ ರೋಚಕ ಸಂಚಿಕೆಯನ್ನು ತಪ್ಪದೆ ನೋಡಿ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.